ಎಲ್ಲರಿಗೂ ನಮಸ್ಕಾರ. ಕಾರ್ಪೊರೇಟ್ ಅಕೌಂಟಿಂಗ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ಇನ್ಫ್ಲೇಷನ್ ಅಕೌಂಟಿಂಗ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಲಿಮಿಟೇಷನ್ಸ್ ಆಫ್ ಹಿಸ್ಟಾರಿಕಲ್ ಕಾಸ್ಟ್ ಬೇಸ್ಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದೆಲ್ಲದಕ್ಕಿಂತ ಮುಂಚೆ ಲೆಟ್ ಮೀ ಗಿವ್ ಸಮ್ ಆಫ್ ದ ಕಾನ್ಸೆಪ್ಟ್ಸ್ ರಿಗಾರ್ಡಿಂಗ್ ಪ್ರೈಸಸ್ ಆಫ್ ಕಮಾಡಿಟೀಸ್. ಪ್ರೈಸಸ್ ಆಫ್ ಕಮಾಡಿಟೀಸ್ ಅಂದರೆ ವಸ್ತುಗಳ ಬೆಲೆ. ವಸ್ತುಗಳ ಬೆಲೆ ಯಾವಾಗಲೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಇಟ್ ಟೆಂಡ್ಸ್ ಟು ಚೇಂಜ್. ಅದು ಇನ್ಕ್ರೀಸ್ ಆದರೂ ಆಗ್ಬೋದು, ಇಲ್ಲ ಡಿಕ್ರೀಸ್ ಆದರೂ ಆಗ್ಬೋದು. ಯಾಕೆ ಚೇಂಜ್ ಆಗುತ್ತೆ ವಸ್ತುಗಳ ಬೆಲೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಮೆನಿ ಕಂಡೀಷನ್ಸ್. ಇಟ್ ಕುಡ್ ಬಿ ಎಕನಾಮಿಕಲ್, ಸೋಷಿಯಲ್, ಪೊಲಿಟಿಕಲ್ ಅಥವಾ ಎನ್ವಿರಾನ್ಮೆಂಟಲ್, etc. So because of these situations, prices tends to change. Prices of commodities. Change in prices ಅಂತ ಮಾತ್ರ ತಗೊಂಡ್ರೆ ನಾವು ಅದು ಒಂದು ಎಕನಾಮಿಕ್ ಕಂಡೀಷನ್ ನ ಹೇಗೆ ಬದಲಾವಣೆ ಮಾಡುತ್ತೆ, ಒಂದು ಆರ್ಥಿಕ ಪರಿಸ್ಥಿತಿನ ಅಂತ ತಗೊಂಡ್ರೆ, ಇಟ್ ಲೀಡ್ಸ್ ಟು ಇನ್ಫ್ಲೇಷನ್ ಆರ್ ಡಿಫ್ಲೇಷನ್. ಇದು ಯಾವ ರೀತಿ ಆಗುತ್ತೆ ಎಕನಾಮಿಕ್ ಕಂಡೀಷನ್ಗೆ ಸಂಬಂಧಪಟ್ಟಂತೆ ಅಂತ ನೋಡಿದ್ರೆ, ನಾವು ಇನ್ಫ್ಲೇಷನ್ ಸಿಚುಯೇಷನ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಪ್ರೈಸಸ್ ಆಫ್ ಕಮಾಡಿಟೀಸ್ ಅಂಡ್ ಡಿಕ್ರೀಸ್ ಇನ್ ಮನಿ ವ್ಯಾಲ್ಯೂ ಅಥವಾ ಪರ್ಚೇಸಿಂಗ್ ಪವರ್ ಆಫ್ ಮನಿ. ಡಿಫ್ಲೇಷನ್ ಅಂದ್ರೆ ಯಾವ ತರ ಸಿಚುಯೇಷನ್ಸ್? ಇಟ್ ಲೀಡ್ಸ್ ಟು ಡಿಕ್ರೀಸ್ ಇನ್ ಪ್ರೈಸಸ್ ಆಫ್ ಕಮಾಡಿಟೀಸ್ ಅಂಡ್ ಇನ್ಕ್ರೀಸ್ ಇನ್ ಪರ್ಚೇಸಿಂಗ್ ಪವರ್ ಆಫ್ ಮನಿ ಅಥವಾ ಮನಿ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಂತೇಳಿ. ಸೊ ಪ್ರೈಸಸ್ ಚೇಂಜ್ ಆಗ್ತಿದೆ ಕಮಾಡಿಟೀಸ್ ಅಂತ ಹೇಳಿದ್ರೆ, ಒಂದು ಎಕನಾಮಿಕ್ ಕಂಡೀಷನ್ ಅಲ್ಲಿ ತಗೊಂಡ್ರೆ, ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಎರಡು ರೀತಿಯಾದಂತಹ ಬದಲಾವಣೆಗಳನ್ನ ನಾವು ನೋಡಬಹುದು. ಇಟ್ ಕುಡ್ ಬಿ ಐದರ್ ಇನ್ಫ್ಲೇಷನ್ ಆರ್ ಡಿಫ್ಲೇಷನ್. ಸೊ ಇನ್ಫ್ಲೇಷನ್ ಇಸ್ ದಟ್ ಸಿಚುಯೇಷನ್ ವೇರ್ ಇಟ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಪ್ರೈಸಸ್ ಆಫ್ ಕಮಾಡಿಟೀಸ್ ಅಂಡ್ ಇಟ್ ಡಿಕ್ರೀಸಸ್ ದ ಮನಿ ವ್ಯಾಲ್ಯೂ ಆರ್ ದ ಪರ್ಚೇಸಿಂಗ್ ಪವರ್ ಆಫ್ ಮನಿ. Whereas deflation is it decreases the prices of commodity and which leads to increase in the purchasing power of money. ಸೊ ನಾನು ಇಷ್ಟು ವಿಷಯಗಳನ್ನ ಇಲ್ಲಿ ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿ ಆರ್ ಡೂಯಿಂಗ್ ಇನ್ಫ್ಲೇಷನ್ ಅಕೌಂಟಿಂಗ್. ಸೊ ವಿ ಆರ್ ಡೀಲಿಂಗ್ ಓನ್ಲಿ ರಿಗಾರ್ಡಿಂಗ್ ಇನ್ಫ್ಲೇಷನ್ ಹಿಯರ್. ಈ ಇನ್ಫ್ಲೇಷನ್ ನ ನಾವು ಗಮನದಲ್ಲಿ ಇಟ್ಕೊಳ್ದೇನೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಿದ್ರೆ ಏನಾಗುತ್ತೆ? ಸೊ ನಾವು ವಿ ಆರ್ ಡಿಸ್ಕಸಿಂಗ್ ರಿಗಾರ್ಡಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇನ್ಫ್ಲೇಷನ್ ನ ಗಮನದಲ್ಲಿ ಇಟ್ಕೊಳ್ತೇನೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್? ಹಾಗಾದ್ರೆ ಇನ್ಫ್ಲೇಷನ್ ನ ಗಮನದಲ್ಲಿ ಇಟ್ಕೊಳ್ತೇನೆ ವಿತೌಟ್ ಕನ್ಸಿಡರಿಂಗ್ ಇನ್ಫ್ಲೇಷನ್, ವಾಟ್ ಟೈಪ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿ ಆರ್ ಪ್ರಿಪೇರಿಂಗ್? ವಿ ಆರ್ ಪ್ರಿಪೇರಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಆನ್ ಟ್ರೆಡಿಷನಲ್ ಕಾನ್ಸೆಪ್ಟ್ಸ್. ವಾಟ್ ಆರ್ ಟ್ರೆಡಿಷನಲ್ ಕಾನ್ಸೆಪ್ಟ್ಸ್ ಅಂತ ಹೇಳಿದ್ರೆ, ವಿ ಆರ್ ಪ್ರಿಪೇರಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಕಾಸ್ಟ್ ಕಾನ್ಸೆಪ್ಟ್. ಈ ಹಿಸ್ಟಾರಿಕಲ್ ಕಾನ್ಸೆಪ್ಟ್ ನ ನಾವು ಅಡಾಪ್ಟ್ ಮಾಡಿಕೊಂಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಐ ಆಮ್ ಡೀಲಿಂಗ್ ವಿತ್ P&L ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅಂಡ್ ಅದರ್ ಸ್ಟೇಟ್ಮೆಂಟ್ಸ್. ಸೊ let me give importance only on P&L and balance sheet here for the discussion. ಹಿಸ್ಟಾರಿಕಲ್ ಕಾಸ್ಟ್ ಬೇಸಿಸ್ ಮೇಲೆ ನಾನು P&L ಮತ್ತು ಬ್ಯಾಲೆನ್ಸ್ ಶೀಟ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇನ್ಫ್ಲೇಷನ್ ನಾನು ಗಮನದಲ್ಲಿ ಇಟ್ಕೊತಾ ಇಲ್ಲ. ಹಾಗಾದ್ರೆ ಹಿಸ್ಟಾರಿಕಲ್ ಕಾಸ್ಟ್ ಕಾನ್ಸೆಪ್ಟ್ ಮೇಲೆ ನಾನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಆಗುವಂತ ಮಿತಿ ಏನು, ಲಿಮಿಟೇಷನ್ ಏನು ಅಂತ ನೋಡೋಣ. ಇಲ್ಲಿ ಹಿಸ್ಟಾರಿಕಲ್ ಕಾಸ್ಟ್ ಬೇಸ್ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಯಾವ ಅಸಂಪ್ಷನ್ ಮೇಲೆ ಪ್ರಿಪೇರ್ ಮಾಡ್ತಿದೀವಿ ಹಿಸ್ಟಾರಿಕಲ್ ಕಾಸ್ಟ್ ಬೇಸ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಪ್ರೈಸಸ್ ನಾವು ಯಾವಾಗ ಪರ್ಚೇಸ್ ಮಾಡ್ಕೊಂಡಿರ್ತೀವಿ ಅಸೆಟ್ಸ್ ನ, ಅದೇ ಇಟ್ ರಿಮೇನ್ಸ್ ಸೇಮ್. 10 years ಆಗ್ಬೋದು, ಅಥವಾ 15 years ಆಗ್ಬೋದು, ಅಥವಾ 20 years ಆಗ್ಬೋದು. ಸೊ ದ ಮನಿ ವ್ಯಾಲ್ಯೂ ರಿಮೇನ್ಸ್ ಸ್ಟ್ಯಾಟಿಕ್. ದ ಮನಿ ವ್ಯಾಲ್ಯೂ ರಿಮೇನ್ಸ್ ಸ್ಟ್ಯಾಟಿಕ್. ಸ್ಟ್ಯಾಟಿಕ್ ಅಂದ್ರೆ ಇರೋಷ್ಟೇ ಇರುತ್ತೆ, ಏನು ಪ್ರೈಸಸ್ ರೈಸು ಆಗೋದಿಲ್ಲ, ಡಿಕ್ರೀಸು ಆಗೋದಿಲ್ಲ.
ಇದು ಹಿಸ್ಟಾರಿಕಲ್ ಕಾಸ್ಟ್ ಕಾನ್ಸೆಪ್ಟ್ನ ಒಂದು ಮೇನ್ ಅಸಂಪ್ಷನ್. ಸೊ ಈ ಒಂದು ಅಸಂಪ್ಷನ್ನಲ್ಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡಿಬಿಟ್ಟಿರ್ತೀವಿ. ಆದರೆ ಇನ್ಫ್ಲೇಷನ್ ಸಿಚುಯೇಷನಲ್ಲಿ ಏನಾಗ್ತಾ ಇರುತ್ತೆ, ಪ್ರೈಸಸ್ ಆಫ್ ಕಮಾಡಿಟೀಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಾವು ಬ್ಯಾಲೆನ್ಸ್ ಶೀಟ್ಸಲ್ಲಿ ಹಿಸ್ಟಾರಿಕಲ್ ಕಾಸ್ಟಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಟ್ರೂ ಆ್ಯಂಡ್ ಫೇರ್ ವ್ಯೂನ ಕೊಡ್ತಾ ಇದ್ದೀವಾ? ಸೊ ವಾಟ್ ಇಸ್ ಟ್ರೂ ಆ್ಯಂಡ್ ಫೇರ್ ವ್ಯೂ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾಕೆ ಪ್ರಿಪೇರ್ ಮಾಡ್ತಾ ಇರೋದು? ಅಲ್ಲಿ ಕೊಟ್ಟಿರುವಂತಹ ಹಣಕಾಸಿನ ಮಾಹಿತಿ ಸತ್ಯತೆಯಿಂದ ಮತ್ತು ನ್ಯಾಯತೆಯಿಂದ ಕೂಡಿರಬೇಕು ಅಂತೇಳಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಅಂದರೆ ಅಲ್ಲಿ ಕೊಡುವಂಥ ಮಾಹಿತಿ ಸತ್ಯವಾಗಿ ಇರಬೇಕು, ಸ್ಟೇಕ್ ಹೋಲ್ಡರ್ಸ್ಗೆ ಮೋಸ ಆಗಬಾರ್ದು ಅವ್ರು ಡಿಸಿಷನ್ಸ್ ಮಾಡಬೇಕಾದ್ರೆ ಅನ್ನೋ ಒಂದು ಉದ್ದೇಶದಿಂದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡೋದು. ಆದರೆ ಹಿಸ್ಟಾರಿಕಲ್ ಕಾಸ್ಟ್ ಅಸಂಪ್ಷನ್ ಏನು, ಪ್ರೈಸಸ್ ಏನು ಚೇಂಜ್ ಆಗಲ್ಲ, ಇರೋ ಹಾಗೆ ಇರುತ್ತೆ. ನಾನು 10 ವರ್ಷದಿಂದ ಒಂದು ಬಿಲ್ಡಿಂಗ್ನ 1 ಕೋಟಿ ಪರ್ಚೇಸ್ ಮಾಡಿರ್ತೀನಿ, ಅದೇ 1 ಕೋಟಿನ 10 ವರ್ಷ ಆದ್ಮೇಲೂ ಅಷ್ಟೇ ತೋರಿಸ್ತೀನಿ ಬ್ಯಾಲೆನ್ಸ್ ಶೀಟಲ್ಲಿ, ಅದೇ 1 ಕೋಟಿ ಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀನಿ. ಆ ಅಸೆಟ್ ವ್ಯಾಲ್ಯೂನ ನಾನು ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆಯೋ ಏನು ಅಂತೇಳಿ ಮಾರ್ಕೆಟ್ ವ್ಯಾಲ್ಯೂಸ್ ಅಲ್ಲಿ ಚೆಕ್ ಮಾಡಿ ಏನೋ ನಾನು ಬದಲಾವಣೆ ತೋರಿಸಲ್ಲ, ಇನ್ಫ್ಲೇಷನ್ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಸೊ ಡ್ಯೂ ಟು ಇನ್ಫ್ಲೇಷನ್ ಆ ಒಂದು ಅಸೆಟ್ನ ವ್ಯಾಲ್ಯೂ ಚೇಂಜ್ ಆಗಿರ್ಬೋದು, ಇನ್ಕ್ರೀಸ್ ಆಗಿರ್ಬೋದು, ಬಟ್ ಅದನ್ನು ನಾನು ಕನ್ಸಿಡರ್ ಮಾಡಿದೆ. 10 ವರ್ಷದಿಂದನೂ ಒಂದೇ ವ್ಯಾಲ್ಯೂಸ್ನ ತೋರಿಸ್ಕೊತಾ ಹೋಗ್ತಾ ಇದ್ರೆ ಸೊ ಇಟ್ ಲೀಡ್ಸ್ ಟು ರಾಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಹಾಗಾಗಿ ಟ್ರೂ ಆ್ಯಂಡ್ ಫೇರ್ ವ್ಯೂ ಅಂತ ಏನು ಆಬ್ಜೆಕ್ಟಿವ್ ಇದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೆ ಅದರ ಒಂದು ಆಬ್ಜೆಕ್ಟಿವ್ ಉದ್ದೇಶ ಸರಿ ಹೋಗೋದಿಲ್ಲ. ಸೊ ಹಾಗಾಗಿ ಆ ಉದ್ದೇಶ ತಲುಪಕ್ಕೂ ಆಗೋದಿಲ್ಲ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ನಾವು ಹಿಸ್ಟಾರಿಕಲ್ ಕಾಸ್ಟ್ ಬೇಸ್ಡ್ ಕಾನ್ಸೆಪ್ಟ್ ಮೇಲೆ ಪ್ರಿಪೇರ್ ಮಾಡಿದ್ರೆ ಈ ಒಂದು ದೊಡ್ಡ ಮಿತಿ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಇದಲ್ಲದೆ ಇನ್ನೇನೇನು ಮಿತಿಗಳಿದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಾವು ಹಿಸ್ಟಾರಿಕಲ್ ಬೇಸ್ಡ್ ಕಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ಪ್ರಿಪೇರ್ ಮಾಡಿದ್ರೆ, ಇನ್ಫ್ಲೇಷನ್ ನಾವೊಂದು ಆಸ್ಪೆಕ್ಟ್ನ ಬಿಟ್ಟು ಹಿಸ್ಟಾರಿಕಲ್ ಕಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ಮಾತ್ರ ನಾವು ಪ್ರಿಪೇರ್ ಮಾಡ್ತಾ ಇದ್ರೆ ವಾಟ್ ಆರ್ ದ ಲಿಮಿಟೇಷನ್ಸ್ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಈಗ ಮೇನ್ ಟಾಪಿಕ್ಗೆ ಬರೋಣ. ಲಿಮಿಟೇಷನ್ಸ್ ಆಫ್ historical cost based statements. ಸೊ ಈಗಾಗಲೇ ಹೇಳಿದಾಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಎಸ್ಪೆಷಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ನಾನು ಏನಂತ ಹೇಳಿದೆ, ಇಟ್ ಇನ್ಕ್ಲೂಡ್ಸ್ ಮೇನ್ಲಿ P&L ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ಸ್. ಇದೆರಡೇ ಅಲ್ಲ, ಬೇರೆ ಸ್ಟೇಟ್ಮೆಂಟ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಬಟ್ ಇಯರ್ ವಿ ಆರ್ ಟೇಕಿಂಗ್ ಫಾರ್ ಅವರ್ ಡಿಸ್ಕಷನ್ ಲಾಭ ಮತ್ತು ನಷ್ಟ ಖಾತೆ ಮತ್ತು ಅಡವೆ ಪತ್ರನ ನಾವು ಇಲ್ಲಿ ಉದಾಹರಣೆಗೆ ತಗೋತಾ ಇದೀವಿ ಅಷ್ಟೇ. ಉದಾಹರಣೆಗೆ ಅಂದ್ರೆ ಅದು ಮೇನ್ ಆಗಿ ಫೋಕಸ್ ಮಾಡ್ತಾ ಇದೀವಿ. ಈ ಎರಡು ಲಾಭ ನಷ್ಟ ಖಾತೆ ಮತ್ತು ಅಡವೆ ಪತ್ರಗಳನ್ನ ನಾವು ಹಿಸ್ಟಾರಿಕಲ್ ಕಾಸ್ಟ್ ಅಂದ್ರೆ ಐತಿಹಾಸಿಕ ವೆಚ್ಚದ ಆಧಾರದ ಮೇಲೆ ಪ್ರಿಪೇರ್ ಮಾಡಿದ್ರೆ ಏನು ಮಿತಿಗಳನ್ನ ನಾವು ನೋಡ್ಬೋದು, ಮಿತಿಗಳು ಬರುತ್ತೆ, ಏನೇನು ನಾವು ಅಬ್ಸರ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಮಿತಿಗಳು ಇರೋದ್ರಿಂದಾನೇ ಇನ್ಫ್ಲೇಷನ್ ಅಕೌಂಟಿಂಗ್ ಬಂದಿರೋದು. ಹಿಸ್ಟಾರಿಕಲ್ ಕಾಸ್ಟ್ ಬೇಸ್ಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದೇ ರೀತಿಯಾದಂಥ ಮಿತಿಗಳಿಲ್ಲ, ಲಿಮಿಟೇಷನ್ಸ್ ಇಲ್ಲ, ಅದೆಲ್ಲ ರೀತಿಯಿಂದನೂ ಹೆಲ್ಪ್ ಆಗ್ತಾ ಇದೆ. ಟ್ರೂ ಆ್ಯಂಡ್ ಫೇರ್ ವ್ಯೂನ ಕೊಡ್ತಾ ಇದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೊಟ್ಟೋ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಇನ್ಫ್ಲೇಷನ್ ಅಕೌಂಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟೇ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಮಿತಿಗಳನ್ನ ಅಬ್ಸರ್ವ್ ಮಾಡಿಕೊಂಡು ಆ ಮಿತಿಗಳೇ ಇನ್ಫ್ಲೇಷನ್ ಅಕೌಂಟಿಂಗ್ ಇಂಟ್ರೊಡ್ಯೂಸ್ ಆಗೋಕ್ಕೆ ಕಾರಣ ಆಗಿರುವಂಥದ್ದು. ಸೊ ಮೊದಲನೇದಾಗಿ ಹಿಸ್ಟಾರಿಕಲ್ ಬೇಸ್ಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾಡೋದ್ರಿಂದ ನಮಗೆ incorrect picture of financial statements. It leads to incorrect picture of financial statements. Historical cost ಅಥವಾ ಐತಿಹಾಸಿಕ ವೆಚ್ಚ ಆಧಾರಿತದ ಮೇಲೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡಿದ್ರೆ ನಮಗೆ ಸಿಗುವಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ನಾವು ನೋಡುವಂತಹ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪನೀಸ್ ಅಂದರೆ P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ಸ್ ಏನಿರುತ್ತೆ ಅದರಲ್ಲಿ ಅದು ಕರೆಕ್ಟ್ ಪಿಕ್ಚರ್ ಆಗಿರೋದಿಲ್ಲ. ಅಂದರೆ ಕೊಟ್ಟಿರುವಂಥ ಮಾಹಿತಿ ಇನ್ಫ್ಲೇಷನ್ನ ಕನ್ಸಿಡರ್ ಮಾಡ್ಕೊಂಡಿಲ್ಲ. ಅಂದರೆ ಪ್ರೈಸ್ ಚೇಂಜಸ್ ಕಮಾಡಿಟೀಸ್ ಅಥವಾ ಏನು ಅಸೆಟ್ಸ್ ಅಥವಾ ಲಯಬಿಲಿಟೀಸ್ ಅಲ್ಲಿ ಏನೇನು ಇರುತ್ತೋ P&L ಅಕೌಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ಸ್ ಅಲ್ಲಿ ಅಥವಾ P&L ಅಕೌಂಟ್ ಅಲ್ಲಿ ಕೊಟ್ಟಿರುವಂತಹ ಎಕ್ಸ್ಪೆನ್ಸಸ್ ಇರ್ಬೋದು ಅಥವಾ ರೆವೆನ್ಯೂಸ್ ಅಥವಾ ಇನ್ಕಮ್ಸ್ ಅಥವಾ ಗೇನ್ಸ್ ಇರ್ಬೋದು, ಅವು ಯಾವೂ ಕೂಡ ಚೇಂಜ್ ಇನ್ ಪ್ರೈಸಸ್ ತಕ್ಕಂತೆ ಪ್ರಿಪೇರ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ನೋಡ್ತಿರುವಂಥ ಪ್ರಾಫಿಟ್ಸ್ ಕರೆಕ್ಟ್ ಪ್ರಾಫಿಟ್ಸ್ ಆಗಿರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಜೊತೆಗೆ ಬ್ಯಾಲೆನ್ಸ್ ಶೀಟ್ಸ್ ಅಲ್ಲೂ ಅಷ್ಟೇ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ನ ವ್ಯಾಲ್ಯೂಸು
ಚೇಂಜ್ ಇನ್ ಪ್ರೈಸ್ ಅಥವಾ ಪ್ರೈಸ್ ಲೆವೆಲ್ ಚೇಂಜಸ್ಗೆ ತಕ್ಕಂತೆ ಇಲ್ಲ, ಹಿಸ್ಟಾರಿಕಲ್ ಕಾಸ್ಟ್ ಬೇಸ್ ಮೇಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ಸ್ ಅಲ್ಲಿ ಕೊಟ್ಟಿರುವಂತಹ ಬ್ಯಾಲೆನ್ಸಿಂಗ್ ಫಿಗರ್ಸ್ ನಾವೇನು ನೋಡ್ತೀವಿ ಅವೆಲ್ಲವೂ ಕೂಡ ಟ್ರೂ ಆ್ಯಂಡ್ ಫೇರ್ ವ್ಯೂನ ಕೊಡೋದಿಲ್ಲ. ಸೊ ದಿಸ್ ಇಸ್ ದ ಮೇನ್ what we call limitation of financial statement. It gives incorrect picture of financial statements. Okay, so moving on, it also gives unrealistic ಅಥವಾ ಇಟ್ ಲೀಡ್ಸ್ ಟು ಅನ್ರಿಯಲಿಸ್ಟಿಕ್ ಪ್ರಾಫಿಟ್ಸ್. ನೋಡಿ ಆಗಲೇ ಹೇಳಿದಾಗೆ ನಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ, ಲಾಭ ಮತ್ತು ನಷ್ಟ ಖಾತೆ ಮತ್ತು ಅಳವೆ ಪತ್ರಗಳು, ಈ ಎರಡೂ ಪ್ರಿಪೇರ್ ಮಾಡಿದೀವಿ. ಆದರೆ ಇವು ಯಾವ ಇನ್ಕರೆಕ್ಟ್ ಆಗಿದೆ ಅಂದ್ರೆ ಇವೆಲ್ಲವೂ ಇನ್ಕರೆಕ್ಟ್ ಆಗಿದೆ, ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅಂದ್ರೆ ಅದರ ಒಳಗಡೆ ಇರುವಂತಹ ವಿಷಯಗಳು ಕೂಡ ನಮಗೆ ಅನ್ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಅಂದ್ರೆ ರಿಯಲ್ ಪಿಕ್ಚರ್ಸ್ ತೋರಿಸಲ್ಲ, ಅಂದ್ರೆ ಸರಿಯಾದಂತ ಪ್ರಾಫಿಟ್ಸ್ ನ ನಾವು ನೋಡ್ತಾ ಇಲ್ಲ, ಬೇರೆನೇ ಪ್ರಾಫಿಟ್ಸ್ ಇದೆ. ಹಾಗಾದ್ರೆ ಆ ಬೇರೆನೇ ಪ್ರಾಫಿಟ್ಸ್ ಏನು, ಹಂಗಾರೆ ಇವ್ರು ತೋರಿಸ್ತಿರೋ ಪ್ರಾಫಿಟ್ಸ್ ಯಾವುದು, ವಿ ಕ್ಯಾನ್ ಕಾಲ್ ಇಟ್ ಆಸ್ ನೋಷನಲ್ ಪ್ರಾಫಿಟ್ಸ್ ಅಥವಾ ಇಮ್ಯಾಜಿನರಿ ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ನೋಷನಲ್ ಪ್ರಾಫಿಟ್ಸ್ ಅಥವಾ ಇಮ್ಯಾಜಿನರಿ ಪ್ರಾಫಿಟ್ಸ್ ಅಂತಲೂ ಕೂಡ ಕರಿಬಹುದು. ಸೊ ವಾಟ್ ವಿ ಸಿ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ which is prepared based on historical cost based concept, those are all unrealistic profits ಅಥವಾ imaginary profits. ಅಂದ್ರೆ ಸರಿಯಾದ ಒಂದು ಚೇಂಜ್ ಇನ್ ಪ್ರೈಸಸ್ ಅಥವಾ ಪ್ರೈಸ್ ಲೆವೆಲ್ ಚೇಂಜಸ್ಗೆ ತಕ್ಕಂತೆ ರೆವೆನ್ಯೂಸ್ ಅಥವಾ ಎಕ್ಸ್ಪೆನ್ಸಸ್ ನ ಲೆಕ್ಕ ಹಾಕಿಲ್ಲ, ಅದನ್ನ ಕನ್ವರ್ಟ್ ಮಾಡಿಲ್ಲ, ಈಗಿನ ಕಾಲಕ್ಕೆ ಎಷ್ಟದು ಅಥವಾ ಅಸೆಟ್ಸ್ ಈಗ ಎಷ್ಟು 10 ವರ್ಷದಿಂದ ಪರ್ಚೇಸ್ ಮಾಡಿದ್ವಿ ಈಗ ಅದರ ವ್ಯಾಲ್ಯೂ ಎಷ್ಟು ಅನ್ನೋದು ಸರಿಯಾದ ಮಾಹಿತಿ ಕೊಟ್ಟಿಲ್ಲ, ಡಿಪ್ರಿಸಿಯೇಷನ್ ನಾವು ಆಗ ಏನ್ ಚಾರ್ಜ್ ಮಾಡ್ತಿದ್ವಿ ಅದೇ ರೇಟಲ್ಲಿ ಈಗಲೂ ಚಾರ್ಜ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸೊ ಇವೆಲ್ಲವೂ ಏನಾಗುತ್ತೆ ಪ್ರಾಫಿಟ್ಸ್ ಫಿಗರ್ಸ್ ನ ವೇರಿ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಾವು ನೋಡುವಂತ ಪ್ರಾಫಿಟ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ those are all unrealistic profits. Okay, so moving on, it also leads to erosion of capital. So erosion of capital ಹೇಗೆ ಲೀಡ್ ಇದು ಕಾರಣ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಎರೋಷನ್ ಆಫ್ ಕ್ಯಾಪಿಟಲ್ ಅಂದ್ರೆ ಕ್ಯಾಪಿಟಲ್ ನ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುವಂಥದ್ದು. ಹೇಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಬಂಡವಾಳದ ಒಂದು ಮೊತ್ತ ಅಂತ ಹೇಳಿದ್ರೆ, ದಿಸ್ ಇಸ್ ಆಲ್ ಚೈನ್ ಎಫೆಕ್ಟ್. ಹೇಗೆ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಆಫ್ ಆಲ್ ಇನ್ಕರೆಕ್ಟ್ ಪಿಕ್ಚರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಇನ್ಕರೆಕ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನೋಡುವಂತ ಪ್ರಾಫಿಟ್ಸ್ ನ ಒಂದು ಚಿತ್ರಣ ಏನಿರುತ್ತೆ ಅದು ಅನ್ರಿಯಲಿಸ್ಟಿಕ್ ಆಗಿರುತ್ತೆ, ಇಮ್ಯಾಜಿನರಿ ಫಿಗರ್ಸ್ ಆಗಿರುತ್ತೆ, ಅದು ಸತ್ಯವಾಗಿ ನಮಗೆ ಕಾಣೋದಿಲ್ಲ. ಆ ಪ್ರಾಫಿಟ್ಸ್ ನ ಆಧಾರದ ಮೇಲೆ ಡಿವಿಡೆಂಡ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಥವಾ ಟ್ಯಾಕ್ಸಸ್ ನ ಪೇ ಮಾಡ್ತಾರೆ. ಸೊ ಈ ಡಿವಿಡೆಂಡ್ಸ್ ನ ಯಾವ್ದ್ರ ಮೇಲೆ ಪೇ ಮಾಡ್ತಾರೆ, ಸೊ ಹೌ ಮಚ್ ಎಷ್ಟು ಅವರಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಅದರ ಒಂದು ಆಧಾರದ ಮೇಲೆ ಕ್ಯಾಪಿಟಲ್ ಆ ಒಂದು ಕಾಲಘಟ್ಟದಲ್ಲಿ ಎಷ್ಟು ಇನ್ ದಾಟ್ ಟೈಮ್ ಪೀರಿಯಡ್ ಎಷ್ಟು ಕ್ಯಾಪಿಟಲ್ ಇರುತ್ತೋ ಆ ಬೇಸಿಸ್ ಮೇಲೆ ಅವರು ಡಿವಿಡೆಂಡ್ಸ್ ನ ಪೇ ಔಟ್ ಮಾಡೋದ್ರಿಂದ ಸೊ ಅಲ್ಲಿ ತೋರಿಸ್ತಿರುವಂತ ಕ್ಯಾಪಿಟಲ್ ಕೂಡ ಅನ್ರಿಯಲಿಸ್ಟಿಕ್ ಆಗಿರುತ್ತೆ. ಸೊ ಜಾಸ್ತಿ ಪ್ರಾಫಿಟ್ಸ್ ಬಂದಿದೆ ಹಾಗಾಗಿ ಜಾಸ್ತಿ ನಾವು ವಿ ಹ್ಯಾವ್ ಟು ಪೇ ಡಿವಿಡೆಂಡ್ಸ್ ಅಂತ ಹೇಳಿದ್ರೆ ದೆನ್ ವಾಟ್ ಹ್ಯಾಪನ್ಸ್, it happens to payment of more dividends. So this leads to erosion of capital and also it leads to payment of taxes, more payment of taxes. So ಆಗ ಏನಾಗುತ್ತೆ ಬಂಡವಾಳದ erosion of capital, decrease in capital ಆಗುತ್ತೆ. So this is erosion of capital. So moving on, it also leads to lack of funds. ಸೊ ಹೇಗೆ ಲ್ಯಾಕ್ ಆಫ್ ಫಂಡ್ಸ್ ಹೇಗಾಗುತ್ತೆ ಇದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ನಾವು ಡಿಪ್ರಿಸಿಯೇಷನ್ ಯಾಕಾಗಿ ಚಾರ್ಜ್ ಮಾಡುವಂಥದ್ದು, P&L ಅಕೌಂಟ್ ಅಲ್ಲಿ ನಾವು ಚಾರ್ಜ್ ಮಾಡ್ತೀವಿ ಡಿಪ್ರಿಸಿಯೇಷನ್. ವೈ ವಿ ಚಾರ್ಜ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ ಟು ಮೇಕ್ ಎ ಪ್ರೊವಿಷನ್ ಫಾರ್ ದ ಪರ್ಚೇಸ್ ಆಫ್ ಅಸೆಟ್ಸ್ ಇನ್ ಫ್ಯೂಚರ್. ಒಂದು ಅಸೆಟ್ ಮೇಲೆ ನಾವು ಇವತ್ತು ಡಿಪ್ರಿಸಿಯೇಷನ್ ಶುರು ಮಾಡಿದೀವಿ ಅಂತ ಹೇಳಿದ್ರೆ ಒಂದಷ್ಟು ವರ್ಷದವರೆಗೂ ಅದನ್ನ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ ಅಂದ್ರೆ ಆ ಅಮೌಂಟ್ ನಾವು ಪ್ರಾವಿಷನ್ ರೀತಿಯಾಗಿ ಎತ್ತಿಡ್ತಾ ಇರ್ತೀವಿ. ಆ ಪ್ರಾವಿಷನ್ನೇ ಯೂಸ್ ಮಾಡಿ ಆ ಅಮೌಂಟ್ನ ಯೂಸ್ ಮಾಡಿ ನಾವು ವಿ ಹ್ಯಾವ್ ಟು ಪರ್ಚೇಸ್ ನ್ಯೂ ಮೆಷಿನರಿ ಇನ್ ಪ್ಲೇಸ್ ಆಫ್ ದ ಓಲ್ಡ್ ಮೆಷಿನರಿ. ಸೊ ಹಾಗಾಗಿ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡುವಂಥದ್ದು. ಇಲ್ಲಿ ನೀವು ಅಸೆಟ್ಸ್ನ ಹಿಸ್ಟಾರಿಕಲ್ ಬೇಸ್ಡ್ ಕಾನ್ಸೆಪ್ಟ್ ಮೇಲೆ ವ್ಯಾಲ್ಯೂ ಮಾಡ್ತಾ ಬರ್ತಾ ಇದ್ರೆ ದೆನ್ ವಾಟ್ ಹ್ಯಾಪನ್ಸ್, ನೀವು ಹಳೆಯ ವ್ಯಾಲ್ಯೂನೇ ಮಾಡ್ತಾ ಬರ್ತಾ ಇದ್ದೀರಾ.
ಸೊ ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಾಗೆ 10 ವರ್ಷದಿಂದ 1 ಕೋಟಿ ಅಂತೇಳಿ ಅದರ ಒಂದು ಅಕ್ವಿಸಿಷನ್ ಅಮೌಂಟ್ನ ತೋರಿಸಿರ್ತೀವಿ ಹಿಸ್ಟಾರಿಕಲ್ ಕಾಸ್ಟ್ ಬೇಸಿಸ್ ಮೇಲೆ ತಗೊಂಡಾಗ ಪರ್ಚೇಸ್ ಪ್ರೈಸ್ ಏನಿರುತ್ತೋ ಅದನ್ನು ತೋರಿಸಿರ್ತೀವಿ ನಾವು. ಅದೇ 1 ಕೋಟಿ ಮೇಲೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಹಾಕ್ತೀವಿ. 10 ವರ್ಷ ಆದ್ಮೇಲೂ ಕೂಡ 1 ಕೋಟಿನೇ ಅಂತ ತೋರಿಸ್ತೀವಿ ಹಿಸ್ಟಾರಿಕಲ್ ಕಾಸ್ಟ್ ಬೇಸಿಸ್ ಮೇಲೆ. ರೇಟ್ ಆಫ್ ಡಿಪ್ರಿಸಿಯೇಷನ್ ಸೇಮ್ ಇರುತ್ತೆ. ಬಟ್ ಈಗ ಏನಾಗಿರುತ್ತೆ, ಆ ಒಂದು ಆಸ್ತಿಯ ಬೆಲೆ 1 ಕೋಟಿಗಿಂತನೂ ಡಬಲ್ ಆಗಿರ್ಬೋದು, ತ್ರಿಬಲ್ ಆಗಿರ್ಬೋದು. ಸೊ ರೇಟ್ ಆಫ್ ಡಿಪ್ರಿಸಿಯೇಷನ್ ಏನಾಗಬೇಕು, ಚೇಂಜ್ ಆಗಬೇಕು, ಅಂದರೆ ಇನ್ಕ್ರೀಸ್ ಆಗಬೇಕು. ಅಂದರೆ ಇನ್ಕ್ರೀಸ್ ಆಗಿದ್ರೆ ಏನಾಗುತ್ತೆ, ವಿ ಕ್ಯಾನ್ ಮೇಕ್ ಮೋರ್ ಪ್ರಾವಿಷನ್ ಆನ್ ದ ಅಸೆಟ್ಸ್. ಸೊ ಮುಂದೆ ಪರ್ಚೇಸ್ ಮಾಡಲಿಕ್ಕೆ ನಾನು ಒಂದೇ ರೀತಿಯಾಗಿ ಹಳೇ ವ್ಯಾಲ್ಯೂನ ಇಟ್ಕೊಂಡು ಹಳೇ ರೇಟ್ನ ಇಟ್ಕೊಂಡು ಬಂದರೆ, ನಾನು ಒಂದು ಅಸೆಟ್ಟು ಹಳೆಯದಾದಾಗ ಮಾರಕ್ಕೆ ಹೋದಾಗ ನನಗೆ ತಿರ್ಗಾ ಫಂಡ್ಸ್ ಬೇಕು ಅಂದಾಗ ಪ್ರಾವಿಷನ್ ಮಾಡಿರ್ತೀನಲ್ಲ ಡಿಪ್ರಿಸಿಯೇಷನ್ ಅಮೌಂಟ್ ತಗೊಂಡಾಗ ರೇಟ್ ಆಫ್ ಡಿಪ್ರಿಸಿಯೇಷನ್ ಕಡಿಮೆ ಮಾಡಿರ್ತೀನಿ, ಚಾರ್ಜ್ ಮಾಡಿರ್ತೀನಿ. ಸೊ ಅಮೌಂಟ್ ಕೂಡ ಏನಾಗಿರುತ್ತೆ, ಆಗ ಕಡಿಮೆ ಅಮೌಂಟ್ ಇರುತ್ತೆ. ಸೊ ದಟ್ ಲೀಡ್ಸ್ ಟು ಲ್ಯಾಕ್ ಆಫ್ ಫಂಡ್ಸ್. ಸೊ ನನಗೆ ಈಗ ಪ್ರಸ್ತುತ ದರದಲ್ಲಿ ನನಗೆ ಬೇಕಾಗಿರೋ ಒಂದು ಅಸೆಟ್ನ ತಗೊಳಕ್ಕಾಗಲ್ಲ, ಬಿಕಾಸ್ ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ ನಾನು ಲೆಸ್ ಚಾರ್ಜ್ ಮಾಡಿರ್ತೀನಿ. ಸೊ ಹಾಗಾಗಿ ದಿಸ್ ಲೀಡ್ಸ್ ಟು ಲ್ಯಾಕ್ ಆಫ್ ಫಂಡ್ಸ್ ಇಫ್ ಐ ಚಾರ್ಜ್ ಡಿಪ್ರಿಸಿಯೇಷನ್ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಕಾಸ್ಟ್ ಕಾನ್ಸೆಪ್ಟ್ ಅಥವಾ ಆ ಒಂದು ಅಸಂಪ್ಷನ್ ಮೇಲೆ ಮಾಡಿದ್ರೆ ಇಟ್ ಲೀಡ್ಸ್ ಟು ಲ್ಯಾಕ್ ಆಫ್ ಫಂಡ್ಸ್ ಫಾರ್ ಪರ್ಚೇಸಿಂಗ್ ಆಫ್ ನ್ಯೂ ಅಸೆಟ್ಸ್ ಆರ್ ರೀಪ್ಲೇಸಿಂಗ್ ಆಫ್ ದ ಓಲ್ಡ್ ಅಸೆಟ್ಸ್ ವಿತ್ ನ್ಯೂ ಒನ್. ಓಕೆ, ದೆನ್ ಇಟ್ ಆಲ್ಸೋ ಲೀಡ್ಸ್ ಟು deficiency in working capital. ವರ್ಕಿಂಗ್ ಕ್ಯಾಪಿಟಲ್ ಹೇಗೆ ಡಿಫಿಷಿಯನ್ಸಿ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಸೊ ವರ್ಕಿಂಗ್ ಕ್ಯಾಪಿಟಲ್ ಏನಕ್ಕೆ ಆಗಬೇಕು ನಮಗೆ, ಸೊ ಡೇ ಟು ಡೇ ಆಕ್ಟಿವಿಟೀಸ್ನ ನೀಗ್ಸೋಕ್ಕೋಸ್ಕರ ವಿ ನೀಡ್ ವರ್ಕಿಂಗ್ ಕ್ಯಾಪಿಟಲ್. ಡೇ ಟು ಡೇ ಆಕ್ಟಿವಿಟೀಸ್ಗೆಗೋಸ್ಕರನೇ ಖರ್ಚು ಮಾಡೋಕ್ಕೆ ಅಂತ ಹೇಳಿ ವರ್ಕಿಂಗ್ ಕ್ಯಾಪಿಟಲ್ ಬೇಕು ನಮಗೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಇಫ್ ಐ ಆಮ್ ರನ್ನಿಂಗ್ ಎ ಹೋಟೆಲ್ ಬಿಸ್ನೆಸ್, ದೆನ್ 10 ವರ್ಷದ ಹಿಂದೆ ಬಿಸ್ನೆಸ್ನ ಶುರು ಮಾಡಿದ್ದೀನಿ. ಯಾವಾಗ ಶುರು ಮಾಡಿದ್ದೀನಿ ಆವಾಗ ನಾನು 100 ರೂಪಾಯಿ ಅಂತ ಎತ್ತಿಟ್ಕೊಂಡಿರ್ತೀನಿ ಅಂತ ಅಂದ್ಕೊಳ್ಳೋಣ, ಡೈಲಿ ಆಕ್ಟಿವಿಟೀಸ್ಗೋಸ್ಕರ, ಅಂದರೆ ಡೈಲಿ ಸ್ಪೆಂಡ್ ಮಾಡೋಕ್ಕೋಸ್ಕರ. ಸೊ ಬಂಡವಾಳ ಬೇರೆ, ಬಟ್ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್. ಸೊ ಡೈಲಿ ಒಂದು ರೈಸ್ ತರಕ್ಕೆ ಅಥವಾ ಇನ್ಯಾವುದೇ ದಿನಸಿ ಸಾಮಾನುಗಳನ್ನ ತರಲಿಕ್ಕೋಸ್ಕರ ಅಥವಾ ಸಡನ್ ಆಗಿ ಖರ್ಚು ಬಂದರೆ ಅಂತೇಳಿ ಒಂದು 100 ರೂಪಾಯಿ ತೆಗೆದಿಟ್ಟಿರ್ತೀನಿ ಅಂಗಡಿಗೆ ಹೋದ ತಕ್ಷಣ. ಅದೇ 10 ವರ್ಷ ಆದಮೇಲೂ ಕೂಡ ಈಗ ಅಂತ ಅಂದ್ಕೊಳ್ಳೋಣ, ಸೇಮ್ 100 ರೂಪಾಯಿನೇ ನಾನು ಇಟ್ಕೊಳಕ್ಕಾಗುತ್ತಾ? ಸೊ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕೆ? ಬಿಕಾಸ್ ಮನಿ ವ್ಯಾಲ್ಯೂ ಚೇಂಜ್ ಆಗಿದೆ. ಸೊ ಸೇಮ್ ಎಕ್ಸಾಂಪಲ್ಗೆ ಹೋಗೋಣ. 10 ವರ್ಷದಿಂದ ನಾನು ಏನು 100 ರೂಪಾಯಿ ಇಟ್ಕೊತಾ ಇದ್ದೆ, ಆ 100 ರೂಪಾಯಿ ನನಗೆ ಎಷ್ಟು kg ಅಕ್ಕಿ ಸಿಗ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ 1 kg 10 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಸೊ ಎಷ್ಟು kg ಸಿಗ್ತಾ ಇತ್ತು ನನಗೆ? ಯು ಹ್ಯಾವ್ ಟು ಆನ್ಸರ್. ಸೊ ಅದೇ ರೀತಿ ಈಗ ಅದೇ 100 ರೂಪಾಯಿ ಇಟ್ಕೊಂಡ್ರೆ ನಾನು ಎಷ್ಟು kg ಅಕ್ಕಿ ಸಿಗ್ಬೋದು? 50 ರೂಪಾಯಿ 1 kg. ಸೊ ಐ ಗೆಟ್ ಓನ್ಲಿ 2 kgs ಆಫ್ ರೈಸ್ ಫಾರ್ 100 rupees. ಸೊ ಹಾಗಾಗಿ ಈ 100 ರೂಪಾಯಿ ಏನು ಬಂಡವಾಳ ಇದೆ ವರ್ಕಿಂಗ್ ಕ್ಯಾಪಿಟಲ್, ನಾನು ಇನ್ಫ್ಲೇಷನ್ ಅಕೌಂಟಿಂಗ್ ಗಮನ ಇಟ್ಕೊಳ್ದೇನೆ ಈ ಒಂದು ವರ್ಕಿಂಗ್ ಕ್ಯಾಪಿಟಲ್ನ ಮೇಂಟೈನ್ ಮಾಡಿದ್ರೆ ಇಟ್ ಲೀಡ್ಸ್ ಟು ಡಿಫಿಷಿಯನ್ಸಿ ಆಫ್ ವರ್ಕಿಂಗ್ ಕ್ಯಾಪಿಟಲ್. It leads to incorrect picture of financial statement, unrealistic profits, erosion of capital, lack of funds, deficiency in working capital, and last, it leads to arising of losses and gains. Losses and gains in case of monetary assets and ಮಾನಿಟರಿ ಲ್ಯಾಬಿಲಿಟೀಸ್. ನೋಡಿ, ಮಾನಿಟರಿ ಅಸೆಟ್ಸ್ ಅಂದರೆ ಕರೆಂಟ್ ಅಸೆಟ್ಸ್ ಅಥವಾ ಕರೆಂಟ್ ಅಸೆಟ್ಸ್ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಮಾನಿಟರಿ ಲ್ಯಾಬಿಲಿಟೀಸ್ ಅಂದರೆ ಕರೆಂಟ್ ಲ್ಯಾಬಿಲಿಟೀಸ್. ಸೊ ಇದರ ಒಂದು ಡೀಟೇಲ್ ಇದರ ಒಂದು ಮಾಹಿತಿನ ನಾವು ನೆಕ್ಸ್ಟ್ ಸೆಷನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಅಲ್ಲಿ ನಾನು ನಿಮಗೆ ಇನ್ ಡೀಟೇಲ್ ಹೇಳ್ತೀನಿ ವಾಟ್ ಆರ್ ಮಾನಿಟರಿ ಅಸೆಟ್ಸ್ ಅಂಡ್ ಮಾನಿಟರಿ ಲ್ಯಾಬಿಲಿಟೀಸ್. ಬಟ್ ಬಿಫೋರ್ ದಟ್, ಹೌ ಪ್ರಿಪೇರಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಕಾಸ್ಟ್ ಲೀಡ್ಸ್ ಟು ಅರೈಸಿಂಗ್ ಆಫ್ ಲಾಸಸ್ ಆ್ಯಂಡ್ ಗೇನ್ಸ್ ಅಂತ ಹೇಳಿದ್ರೆ, ಕರೆಂಟ್ ಅಸೆಟ್ಸ್ ಅಂತ ಹೇಳಿದೆ. ಅದರಿಂದ ಇನ್ಫ್ಲೇಷನ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಿಲ್ಲ ಅಂದರೆ ಕರೆಂಟ್ ಅಸೆಟ್ಸ್ ಇಂದ ನಮಗೆ ಲಾಸಸ್ ಅರೈಸ್ ಆಗುತ್ತೆ. ಮಾನಿಟರಿ ಲಯಬಿಲಿಟೀಸ್ ಇಟ್ಕೊಂಡಿದ್ರೆ ಅದರಿಂದ ಗೇನ್ಸ್ ಆಗುತ್ತೆ. ಗೇನ್ಸ್ ಅಂದರೆ ಲಯಬಿಲಿಟೀಸ್ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಅರ್ಥ. ಸೊ ಹಾಗಾಗಿ ಇಷ್ಟು ಏನು ಮಿತಿಗಳಿದೆ ನಮಗೆ ಹಿಸ್ಟಾರಿಕಲ್ ಕಾಸ್ಟ್ ಬೇಸಿಸ್ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡಿದ್ರೆ ಈ ಮಿತಿಗಳೇ ನಮಗೆ ಇನ್ಫ್ಲೇಷನ್ ಅಕೌಂಟಿಂಗ್ನ ಮಾಡಲಿಕ್ಕೆ
ದಾರಿ ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ these are the important limitations which we have to keep in mind to understand why inflation accounting emerged in the accounting area. So hope you all understood this concept in this session. So meeting you in the next session, I'll be discussing regarding many other concepts of inflation accounting. Thank you all.